ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ನಡೆದರೂ ನಡೆದಾಡೋ ದೈವ. ವಿಶೇಷವಾಗಿ ಬಹಳ 100 ಅಡಿ ಅಗಲ, ಒಂದು 45 ಅಡಿ ಅಗಲದಲ್ಲಿ ಪರಮ ಪೂಜ್ಯರ ಈ ಒಂದು ಬೃಹತ್ ಚಿತ್ರಣವನ್ನ ರಂಗವಲ್ಲಿ ಕುಡಿಯೊಳಗೆ ಇದನ್ನ ನಿರ್ಮಾಣ ಮಾಡಿದ್ದಾರೆ. ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂತಹದ್ದು. ನಿನ್ನೆ ರಾತ್ರಿಯಿಂದ ಶ್ರಮಪಟ್ಟು ಮಧ್ಯಾಹ್ನದವರೆಗೂ ಕೂಡ ಅದನ್ನ ಕಷ್ಟಪಟ್ಟು ಎಲ್ಲ ತಂಡದವರು ಬಹಳ ಚೆನ್ನಾಗಿ ಅದನ್ನ ನಿರ್ಮಾಣ ಮಾಡಿದ್ದಾರೆ. ಕೆಳಗಿನಿಂದ ನೋಡೋದಕ್ಕಿಂತಲೂ ಮೇಲಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದು. ನಮ್ಮ ಡಾಕ್ಟರ್ ಕಾಣಕೆ ಆಸ್ಪತ್ರೆಯ ನಾಗಭೂಷಣ್ ಅವರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಇದನ್ನು ಕೂಡ ಸ್ಪರ್ಶ ಮಾಡಿದ ಪ್ರಯೋಗ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ 118ನೇ ಜನ್ಮ ದಿನೋತ್ಸವಕ್ಕೆ ನಮ್ಮ ಆಸ್ಪತ್ರೆಯಿಂದ ಭಕ್ತಿ ಸಮರ್ಪಣೆ ಭಾಗವಾಗಿ ಸುಮಾರು 8,000 ಚದರಡಿಯ ರಂಗೋಲಿಯ ಒಂದು ಕಲಾಕೃತಿಯನ್ನು ಪುನೀತ್ ಮತ್ತು ತಂಡದವರು ಮೈಸೂರು ಇವರಿಂದ ಈ ಕಲಾಕೃತಿಯನ್ನು ರಚಿಸಲ್ಪಟ್ಟಿದೆ. 3 ವರ್ಷಗಳ ಹಿಂದೆ ಸಿದ್ಧಲಿಂಗ ಮಹಾಸ್ವಾಮಿಗಳು ನಮ್ಮ ಆಸ್ಪತ್ರೆಯನ್ನು ತಮ್ಮ ಅಮೃತಾಸ್ತ್ರದಿಂದ ಉದ್ಘಾಟನೆ ಮಾಡಿದರು. ಅವರ ಆಶೀರ್ವಾದದಿಂದ ಆಸ್ಪತ್ರೆ ಚೆನ್ನಾಗಿ ನಡೀತಾ ಇದೆ. ಅದರ ಪ್ರತಿಯಾಗಿ ಭಕ್ತಿ ಸಮರ್ಪಣೆ ಭಾಗವಾಗಿ ಈ ಸಣ್ಣ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಮಠಕ್ಕೆ ನಮ್ಮ ಆಸ್ಪತ್ರೆ ಸಿಬ್ಬಂದಿಗೆ ಧನ್ಯವಾದಗಳು ಮತ್ತು ಕೃತಜ್ಞತೆ.